ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಗಾಳಿ ಬೀಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ದೆಹಲಿಗೆ ಶಾಸಕರ ನಿಯೋಗ ಕೂಡ ಹೋಗಿತ್ತು. ಆ ಶಾಸಕರ ನಿಯೋಗದಲ್ಲಿ ಸಾಕಷ್ಟು ಬೆಳವಣಿಗೆ ಕೂಡ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ತಾವು ಕೂಡ ದೆಹಲಿಗೆ ಹೋಗಿದ್ರಿ, ಯಾವ ಉದ್ದೇಶಕ್ಕೆ ಹೋಗಿದ್ರಿ? ಹೋಗಿದ್ದಂಥ ಉದ್ದೇಶ ಈಡೇರುತ್ತಾ? ಏನು ಮೆಸೇಜ್ ಕೊಟ್ರಿ ಅಂತ ಸರ್? ಅಲ್ಲ, ಇದು ಒಂದು ಜನರಿಗೆ ಸರ್ಕಾರದ ವತಿಯಿಂದ ಏನು ಸ್ಪಂದನೆ ಆಗಬೇಕು ಅನ್ನೋದ್ರ ಬಗ್ಗೆ ನಿರೀಕ್ಷೆ ಪಡ್ತಿರ್ತಾರೆ. ನಾವು ಹೋಗಿದ್ದಂಥದ್ದು ವೈಯಕ್ತಿಕವಾಗಿ ನನ್ನ ಜಿಲ್ಲೆದು ಏನು ಇವತ್ತು ಯಾರಿಗಾದ್ರೂ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದನ್ನು ಕೇಳಲಿಕ್ಕೆ ಅಧ್ಯಕ್ಷರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಷ್ಟೇ. ಆದರೆ ನನ್ನ ಜೊತೆ ಶ್ರೀನಿವಾಸ್ ಅವರು ಬಂದಿದ್ದರು. ಅವರ ಪರವಾಗಿ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ನಮ್ಮ ಶ್ರೀನಿವಾಸ್ ಅವ್ರು ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದು ಬಿಟ್ಟರೆ, ನೀವು ನನ್ನ ಮೂಲಕ ಜನಸಾಮಾನ್ಯರಿಗೆ ಒಂದು ರಾಂಗ್ ಮೆಸೇಜ್ ಕೊಡೋದು ಬೇಡ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬಡವ್ರ ಬಗ್ಗೆ ಸ್ಪಂದಿಸಬೇಕು ಅನ್ನೋದು ಒಂದು ಜವಾಬ್ದಾರಿ ಇದೆ. ಸೊ ಹಾಗಾಗಿ ನಾವು ಮಂತ್ರಿ ಸ್ಥಾನಗಳು, ಸಣ್ಣ ಪುಟ್ಟ ವಿಚಾರಗಳನ್ನು ಜನರ ಮುಂದೆ ಹಾಕಿ ಜನರಿಗೆ ಬೇಸರ ಮಾಡೋದು ಇಚ್ಛೆ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಇದ್ರ ಬಗ್ಗೆಲ್ಲ ಜಾಸ್ತಿ ಕಾಮೆಂಟು ಮಾಡಬಾರ್ದು, ರಿಯಾಕ್ಟ್ ಮಾಡಬಾರ್ದು ಅಂತ ನನ್ನ ಭಾವನೆ. ಸರ್, ತಾವು ಕೂಡ 2 ಬಾರಿ ಗೆದ್ದಿದ್ದೀರಿ, ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗುವಂಥವ್ರು. ಆದರೆ ಬೇರೆಯವ್ರ ಪರವಾಗಿ ಯಾಕೆ ಕೇಳ್ತಾ ಇದ್ರಿ ಅಂತ? ನನ್ನ ಇತಿಮಿತಿ ನನಗೆ ಗೊತ್ತಿದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ತಾಲೂಕಿನ ಜವಾಬ್ದಾರಿ ಏನಿದೆ ಅದನ್ನು ಕರ್ತವ್ಯನ ಪೂರೈಸೋದು ಬಿಟ್ಟರೆ ಮಂತ್ರಿ ಸ್ಥಾನದ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಸೊ ಅಷ್ಟಕ್ಕೆ ಸೀಮಿತ ನಾನು. ಇವತ್ತೇನು ಜನರ ಅಪೇಕ್ಷೆಯಂತೆ ನಮ್ಮ ಸರ್ಕಾರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ನಾವೆಲ್ಲ ಆ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದನ್ನು ವಾದ ಬಿಟ್ಟರೆ ಇನ್ನೇನು ಮತ್ತೊಂದು ಇಲ್ಲ ಅನ್ನೋ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸರಿ ಸರ್, ಸರ್ಕಾರ ಸುಗಮ ನಡೀತಾ ಇದೆ, ಬಹುಮತ ಇದೆ, ಆದರೆ ಗೊಂದಲ ಯಾಕೆ ಸೃಷ್ಟಿ ಆಯಿತು ಅನ್ನುವಂಥದ್ದು ಸರ್? ರೀ, ಗೊಂದಲ ಯಾಕೆ ಸೃಷ್ಟಿ ಆಯಿತು ಅಂತಂದರೆ ನೀವು ಗೊಂದಲ ಮಾಡ್ತಾಯಿದ್ದೀರಿ. ನಾನು ಮಾಧ್ಯಮದವರು ದಿನ ಬೆಳಗ್ಗೆ ಎಡ್ಕೆನೆ ಎಲ್ಲರ ಮನೆಗೆ ಹೋಗೋದು, ಏನು ಮಾಡ್ತಾಯಿದ್ದೀರಾ ಅನ್ನೋದು, ನೀವು ಏನು ಮಂತ್ರಿ ಸ್ಥಾನ ತಗೋತಾ ಇದ್ದೀರಿ ಅಂತೀರಿ. ನೀವೇ ಹೋಗಿ ಯಾರು ಮುಖ್ಯಮಂತ್ರಿ ಅನ್ನೋದನ್ನು ಮುಖ್ಯಮಂತ್ರಿಗೆ ಕುರ್ಚಿ ಖಾಲಿದ್ರು ಕೇಳ್ತಿದ್ದೀರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾವ್ಯಾರು MLAಗಳು ಈ ವಿಚಾರದಲ್ಲಿ ರಿಯಾಕ್ಟೇ ಮಾಡಬಾರ್ದು. ಸೊ ಜನರು ಬೇಜಾರು ಮಾಡ್ಕೋತಾರೆ ರೀ. ಅದಕ್ಕೆಲ್ಲ ನಾವು ನಮ್ದೇನು ಕೆಲಸ ಕೊಟ್ಟಿದ್ದೀರಿ, ಇವಾಗ ನೋಡಿ ಜನರು ಬಂದಿದ್ದಾರೆ, ಅವ್ರ ಸಮಸ್ಯೆ ಆಲಿಸ್ತಾ ಇದ್ದೀವಿ. ಅಧಿಕಾರಿಗಳ ಜೊತೆ ಒಂದು ರೀತಿಯ ಒಂದು ಇಂಟ್ರಾಕ್ಷನ್ ಮಾಡ್ಕೊಂಡು ಅವ್ರ ಸಮಸ್ಯೆಗಳು ಪರಿಹರಿಸೋದು ದಿಕ್ಕಲ್ಲಿ ಬಿಟ್ಟರೆ ಬೇರೊಂದಿಲ್ಲ. ಇನ್ನೇನಿದ್ರು ಮಾತುಕತೆಗಳು ಆದರೆ 4 ಗೋಡೆ ಮಧ್ಯೆ ಆಗಬೇಕು. ಮಾಧ್ಯಮದ ಮೂಲಕ ಆದರೆ ಏನು ಉಪಯೋಗ ಇಲ್ಲ. ನಿಮಗೆ ಎಲ್ಲೋ ಒಂದು ಕಡೆ ನಮ್ಮಿಂದ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ತೆಗೆದುಕೊಂಡು ಜನರಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀರ, ಅದು ಕನ್ಫ್ಯೂಷನ್ ಆಗ್ತಿರುತ್ತೆ. ಸೊ ಅದಕ್ಕೆ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ, ನಾನು ಜಾಸ್ತಿ ಮಾತಾಡಬಾರ್ದು ಅಂತ ನನ್ನ ಇಚ್ಛೆ ಅನಿಸುತ್ತೆ. ಶಾಸಕರಾಗಿ ಮಂತ್ರಿ ಸ್ಥಾನ ಕೇಳೋದು ತಪ್ಪಲ್ಲ ಸರ್, ಅದು ಯಾವುದೇ ಗೊಂದಲ ಅಲ್ಲ ಕೂಡ. ಯಾಕಂದರೆ ನಿಮ್ಮ ಹಕ್ಕು. ಎಲ್ಲ ಕ್ಯಾಬಿನೆಟ್ ರೀಶಫಲ್ ವೇಳೆ ಎಲ್ಲ ಶಾಸಕರು ಕೇಳುವಂಥ ಹಕ್ಕು. ಆದರೆ ಇಲ್ಲಿ ಗೊಂದಲ ಬರ್ತಾ ಇರ್ತಕ್ಕಂಥದ್ದು CM ಹುದ್ದೆ ವಿಚಾರವಾಗಿ ಶಾಸಕರ ನಿಯೋಗ ಡೆಲ್ಲಿಗೆ ಹೋಗ್ತಾ ಇದೆ. ಅದು ಈಗಿರ್ತಕ್ಕಂಥ DCM ಅವರ ಮನೆ ಮೂಲದಿಂದನೇ ಬರ್ತಾ ಇರ್ತಕ್ಕಂಥದ್ದು ಶಾಸಕರ ನಿಯೋಗ ಹೋಗಿದೆ ಅನ್ನೋಂಥದ್ದು. ಈ ಗೊಂದಲ ಮಾಧ್ಯಮದವ್ರು ಮಾಡಿದ್ರ, DCM ಮಾಡಿದ್ರ ಆಗಿದ್ರಿ ಸರ್? ಅಫ್ಕೋರ್ಸ್ ನಮ್ಮ DCM ಸಾಹೇಬ್ರೂ ಮಾತಾಡಿಲ್ಲ, ನಮ್ಮ ಯಾರು ಶಾಸಕರು ಮಾತಾಡಿಲ್ಲ. ಎಲ್ಲೋ ಒಂದು ಕಡೆ ನೀವುಗಳು ಸ್ವಲ್ಪ ಸಹಕರಿಸಿದ್ರೆ ಇನ್ನು ಕಾಂಗ್ರೆಸ್ ಪಕ್ಷ ಜನರ ವಿಚಾರದಲ್ಲಿ ಸ್ಪಂದಿಸೋಕ್ಲಿಕ್ಕೆ ಉತ್ತಮವಾದಂಥ ಕೆಲಸ ಮಾಡ್ತೇವೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಮನವಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಯಾವ ಗೊಂದಲನೂ ಇಲ್ಲ. ಅದೇನಿದ್ರು 4 ಗೋಡೆ ಮಧ್ಯೆ ಆಗುವಂಥ ಮಾತುಕತೆಗಳಿಗೆ ನಾವು ತಲೆ ಹಾಕಬಾರ್ದು. ದಟ್ ಈಸ್ ಮೈ ಇಂಟೆನ್ಷನ್. ಹಾಗಾಗಿ ನಾನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ. ಬೇರೆದೇನಾದ್ರು ಇದ್ದರೆ ಕೇಳಿ. DK ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು, ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅಂತ ಅವ್ರು ಸುಮ್ಮನೆ ಹೇಳಿದ್ದಾರೆ ಸರ್. ಹಾಗಿದ್ರೆ ಸುರೇಶ್ ಸಾಹೇಬರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ಅವ್ರನ್ನೇ ಕೇಳಬೇಕು. ನಾನು ಅದು ಚಿಕ್ಕವನಾಗ್ತೀನಿ, ಅದೆಲ್ಲ ನಿಮಗೆ ರಿಯಾಕ್ಟ್ ಮಾಡೋಂಥದ್ದು ತಮಗೆಲ್ಲ ಗೊತ್ತಿದೆ ಏನೇನು ಅಂತ. ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಕಾಮೆಂಟ್ ಮಾಡಬಾರ್ದು. ನಾನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ ಅಂದರೆ ಸರ್, ತಮಗೆ ಸಂಬಂಧಿ ಕೂಡ ಹೌದು. ತಾವು ಕೂಡ DK ಶಿವಕುಮಾರ್ ಅವ್ರ ಜೊತೆ ಯಾವಾಗಲೂ ನಿಂತ್ಕೊಂಡಿದ್ರಿ, ಸಾಕಷ್ಟು ಬಾರಿ ಹಕ್ಕೊತ್ತಾಯ ಮಾಡಿದಿರಿ. ಅವರು ಕೂಡ CM ಆಗುವಂಥ ಎಲ್ಲ ಅರ್ಹತೆ ಇದೆ, ದುಡಿದಿದ್ದಾರೆ, ಕೂಲಿ ಕೇಳ್ತಾ ಇದ್ದಾರೆ ಅನ್ನೋಂಥದ್ದು. ಹಾಗಾಗಿ ಕೂಲಿ ಕೇಳ್ತಾ ಇರೋವಂಥ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ನಡೆದುಕೊಳ್ಬೇಕಾದಂಥ ಸಂದರ್ಭ ಬಂದಾಗ ತಾವು ಕೂಡ ಅದಕ್ಕೆ ಸಾಕ್ಷಿ ಇದ್ದೀರಿ ಅಂತ. ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇಲ್ಲ. ಉಪಮುಖ್ಯಮಂತ್ರಿಗಳು ಇವತ್ತು KPCC ಅಧ್ಯಕ್ಷರಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಏನೇ ವಿಚಾರಗಳಿದ್ರು ಅದು ಹೈಕಮಾಂಡ್ ಅವ್ರ ನಿರ್ಧಾರ ತೆಗೆದುಕೊಳ್ಳೋಂಥ ಒಂದು
ವ್ಯವಸ್ಥೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವೆಲ್ಲ ಶಾಸಕರು ಮಾತಾಡ್ಕೂಡ್ದು ರೀ. ದಟ್ ಈಸ್ ಮೈ ಇಂಟೆನ್ಷನ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ದ್ಯಾಟ್. ನನಗೂ ನಿಮಗೆಲ್ಲ ಗೊತ್ತಿದೆ, ಚೀಫ್ ಮಿನಿಸ್ಟ್ರ್ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮಾತನಾಡಬಾರ್ದು ಅಂತ ಅಂದ್ಬಿಟ್ಟು ನನಗೂ ನೋಟಿಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನಾನು. ಸರ್, ನೀವು ಹೈಕಮಾಂಡ್ ನಾಯಕರನ್ನ ಸಚಿವ ಸ್ಥಾನಕ್ಕೆ ಆಗಿ ಹಾಗೆ ದೆಹಲಿಗೆ ಭೇಟಿ ಮಾಡೋಕೆ ಹೋಗಿದ್ರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲೇ ಇದ್ದಾರೆ 2 ದಿನದಿಂದ. ಯಾಕೆ ಭೇಟಿ ಮಾಡಲಿಲ್ಲ ಸರ್? ಹೋಗ್ತೀರಾ ಭೇಟಿಗೆ ಏನಾದರೂ? ಡೆಲ್ಲಿಲೇ ಟೈಮ್ ಕೊಟ್ಟರಲ್ಲ ನನಗೆ. ಡೆಲ್ಲಿಲೇ ನಮಗೆಲ್ಲರಿಗೂ ಟೈಮ್ ಕೊಟ್ಟು ಮಾತಾಡ್ಕೊಂಡು ಬಂದು ಅವ್ರ ಆಶೀರ್ವಾದ ಪಡ್ಕೊಂಬಂದು ಕೆಲವು ಸೂಕ್ಷ್ಮವಾದ ವಿಚಾರಗಳು ನಮ್ಗೆ ಹೇಳಿದ್ರು. ಯಾವುದು ವಿಚಾರದಲ್ಲೂ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಇವಾಗ ನಾನು ಕುಣಿಗಲ್ಗೆ ಹೋಗ್ಬೇಕಾಗಿದೆ. ಸೊ ನಿನ್ನೆ ರಾತ್ರಿ ಬಂದಿದ್ದೇನೆ, ಕುಣಿಗಲ್ ಜರ್ನಿಗೆ ಹೊರಟಿದ್ದೀನಿ. ಸರ್, ಈಗ 2.5 ವರ್ಷ ತುಂಬಿದೆ. ಡಿ ಕೆ ಶಿವಕುಮಾರ್ ಅವರು ಕೇಳ್ತಕ್ಕಂಥ ಬೇಡಿಕೆ ಸರಿಯಾಗಿದೆಯಾ ಇಲ್ವಾ ಅಂತ ಸರ್? ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅವರೇ ನಮ್ಗೆ ಹೈಕಮಾಂಡು. ಅವರು ವರಿಷ್ಠರು, ದೆಹಲಿಯ ವರಿಷ್ಠರ ಜೊತೆ ಕೂತ್ಕೊಂಡು ಅವರು ತೆಗೆದುಕೊಂಡಂಥ ನಿರ್ಧಾರಗಳಿಗೆ ನಾವೆಲ್ಲ ಶಿರಸ ವಹಿಸಿ ತಲೆಬಾಗ್ತೇವೆ. ಸೊ ಹಾಗಾಗಿ ನಾವೆಲ್ಲ ಅದ್ರ ಬಗ್ಗೆ ಇಂಟರ್ವ್ಯೂನ್ ಮಾಡಿಕೊಡ್ದು, ಅದ್ರ ಬಗ್ಗೆ ಕಾಮೆಂಟು ಮಾಡಿಕೊಡ್ದು, ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳು ನಾವೆಲ್ಲ ತಲೆ ಬಗ್ಗಿಸಿ ಶಿರಸ ವಹಿಸಿ ಪಾಲಿಸ್ತೇವೆ ಅನ್ನೋದನ್ನು ಹೇಳಬಲ್ಲೆ ನಾನು. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನು ಗಮನಿಸ್ತಾ ಇದೆ, ಒಂದು ಸೂಕ್ತವಾದಂಥ ನಿರ್ಧಾರ ಮಾಡುತ್ತೆ ಅನ್ನೋಂಥ ಭರವಸೆ ಇದೆಯಾ ಸರ್? ಯಾಕಂದರೆ ನೀವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಚರ್ಚೆಗಳಾಯಿತು ಅನ್ನೋಂಥದ್ದು. ನೀವು ಎಷ್ಟೇ ಪ್ರಶ್ನೆಗಳು ಕೇಳಿದ್ರು ಒಂದು ಮಾತು, ನಮ್ಮ ಪಕ್ಷ ಒಂದು ಕುಟುಂಬ ಇದ್ದಂಗೆ. ಇವತ್ತು ನೆನ್ನೆ ತಾನೇ ನೀವು ನೋಡಿದ್ರಲ್ಲ ಮೀಟಿಂಗು, ಇದು ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಳಷ್ಟು ಚೆನ್ನಾಗಿ ಮಾತಾಡ್ತಿದ್ರಲ್ಲ. ಸೊ ಹಾಗಾಗಿ ಯಾವ ಗೊಂದಲನೂ ಇಲ್ಲ. ಅದನ್ನು ತೆಗೆದುಕೊಂಡಂಥ ನಿರ್ಧಾರಗಳನ್ನು ಹೈಕಮಾಂಡರ್ ತೆಗೆದುಕೊತಾರೆ. ಅವ್ರೇನು ನಿರ್ಧಾರ ನಮಗೆ ಕಳಿಸ್ತಾರೆ ಆ ನಿರ್ಧಾರವನ್ನು ಶಿರಸ ವಹಿಸಿ ಪಾಲಿಸ್ತೇವೆ. ಮಾಗಡಿ ಬಾಲಕೃಷ್ಣ ಅವರೇ ಹೇಳ್ತಾರೆ, ಇಲ್ಲಿ ಗೊಂದಲ ಆಗ್ತಾ ಇದೆ, ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲಿ ಅಂತ. ಅವ್ರ ವೈಯಕ್ತಿಕ ಅಭಿಪ್ರಾಯ, ನೀವು ಅವ್ರನ್ನೇ ಕೇಳಬೇಕು, ನಾನೇನು ಉತ್ತರ ಹೇಳಿ ಇದಕ್ಕೆ. ನನಗೆ ಪಾರ್ಟಿ ಒಗ್ಗಟ್ಟಿರಬೇಕು, ಪಾರ್ಟಿ ಚೆನ್ನಾಗಿ ಕೆಲಸ ಮಾಡಬೇಕು, ಪಾರ್ಟಿಯ ಒಂದು ದೃಷ್ಟಿ ಜನರ ಸಾಮಾನ್ಯರಿಗೆ ಬೇಸರ ಆಗಬಾರ್ದು ಅನ್ನೋದೊಂದೇ ನನ್ನ ಒಂದು ಆಸೆ. ಸರ್, ಈ ಒಗ್ಗಟ್ಟು CM ಅವರು ನಿಮಗೆ ಕರೆ ಮಾಡಿದ ಮೇಲೆ ಬಂತ ಅಥವಾ ಅದಕ್ಕಿಂತ ಮುಂಚೆಯಿಂದನೂ ಹೀಗೆ ಇದ್ರಾ ಅಂತ ಸರ್? ಅಲ್ಲ, ಯಾವತ್ತೂ ನಾವು ಎಲ್ಲೂ ನಮಗೆ ಕಾಂಗ್ರೆಸ್ ಪಕ್ಷದ ಒಂದು ವ್ಯವಸ್ಥೆಗೆ ಎಲ್ಲೂ ಧಕ್ಕೆ ಬರ್ದಂಗೆ ನಡ್ಕೊಳಂಥ ಶಿಸ್ತಿನ ಶಾಸಕರಾಗಿ ನಡೀತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನಮ್ಮ ತಾಯಿ ಇದ್ದಂಗೆ. ನಮ್ಮ ಸಾಹೇಬರು ಹೇಳಾರಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬರು, ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂಗೆ, ಅದಕ್ಕೆ ನಿಷ್ಠೆ ಅನ್ನೋದು ಇರಬೇಕು. ಆ ಒಂದು ವ್ಯವಸ್ಥೆಯಲ್ಲಿ ಬಂದ್ರೇ ಅದಕ್ಕೆ ನಿಮಗೆ ಒಂದು ಡಿಸಿಪ್ಲಿನ್ ಬರೋದು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಅದರಲ್ಲಿ ನಾವು ಅಬೈಡ್ ಆಗಿದ್ದೀವಿ. ಈಗ ಗೊಂದಲ ಇಲ್ಲ ಅನ್ನೋದಾದರೆ CM ಅವರು ಖರ್ಗೆ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕಿ ಅಂತ ಯಾಕೆ ಮನವಿ ಮಾಡಿದ್ರು ಸರ್? ಹಾಗಿದ್ರೆ ನಿಮ್ಗೇನ ಬಂದು ಹೇಳಿದ್ರಾ? ಇದು ಮಾಹಿತಿ ನಮಗೆ ಪಕ್ಕ ಬಂತು ಸರ್. ಮಾಹಿತಿಗೆಲ್ಲ ಉತ್ತರ ಕೊಡೋಂಗಿದ್ರೆ ಸರ್ಕಾರದಲ್ಲಿ ನೀವು ಈ ನಾನಾ ಥರ ಮಾಹಿತಿಗಳು ಸುಳ್ಳು ನಿಜ ಸತ್ಯ ಎಲ್ಲ ಹೋಗ್ತಿರುತ್ತೆ. ಏನು ಮಾಹಿತಿ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ನನಗೆ ತಿಳಿದಂಗೆ ಭೇಟಿ ಮಾಡಿರೋಂಥದ್ದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬಗ್ಗೆ ಅಪ್ಡೇಟ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಅನ್ಕೋತೀನಿ. ಕ್ಯಾಬಿನೆಟ್ ರೀಶಫಲ್ ಬಗ್ಗೆನೂ ಅವ್ರದ್ದು ಪ್ರಿರೋಗೇಟಿವ್, ಚೀಫ್ ಮಿನಿಸ್ಟ್ರು ಕೇಳೋವಂಥದ್ದು ಹಕ್ಕಿದೆ, ಅವರ ಫುಲ್ ಹಕ್ಕಿದೆ. ಅದು ಅವರು ಯಾವಾಗ ಬೇಕು ಅಂತಾರೆ ಅವಾಗ ಮಾಡ್ಕೊಳ್ಳಿಕ್ಕೆ ಹೈಕಮಾಂಡರ್ನ ಒಂದು ಅಭಿಪ್ರಾಯ ತೆಗೆದುಕೊತಿರ್ತಾರೆ. ಸೊ ಅದ್ರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೋತೀನಿ. ಆ ಕಾರಣಕ್ಕೋಸ್ಕರನೇ ನಾವು ತಾನೇ ಡೆಲ್ಲಿಗೆ ಹೋಗಿದ್ದು, ಆ ಕಾರಣಕ್ಕೋಸ್ಕರನೇ ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದು. ಸೊ ಅದರಲ್ಲಿ ತಪ್ಪೇನಿದೆ? ಕೊನೆಯ ಪ್ರಶ್ನೆ ಸರ್, ಇಷ್ಟೆಲ್ಲ ನಡೀತಾ ಇದೆ, ನೀವು ದೆಹಲಿಗೆ ಹೋಗ್ಬಿಟ್ಟು ಬಂದ್ರಿ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಒಂದು ನಿಯೋಗ ಕೂಡ ಹೋಗಿತ್ತು, ಇದೆಲ್ಲವೂ ಕೂಡ ಕಣ್ಮುಂದೆ ಇದ್ದಾಗ ಕೂಡ ಯಾಕೆ ಒಪ್ಕೊಳ್ತಾ ಇಲ್ಲ, ಗಟ್ಟಿಯಾಗಿ ಯಾಕೆ ಹೇಳ್ತಿಲ್ಲ ಶಾಸಕರು ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ಮಾತನ್ನು? ಅಲ್ಲ, ಈಗ ಯಾವ್ದು ಮನೆ ವಿಚಾರಗಳನ್ನು ಮನೆ ಒಳಗಡೆ ಮಾತಾಡಬೇಕು, ಆಚೆ ಏನು ಮಾತಾಡಬೇಕು ಅದನ್ನು ಮಾತಾಡಬೇಕು. ಅದೇ ಒಂದು ಡಿಸಿಪ್ಲಿನು, ಸಂಸ್ಕೃತಿ ಅದು. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಬೇಡಿಕೆಗಳಿದ್ರು 4 ಗೋಡೆ ಮಧ್ಯೆ ಒಂದು ಶಿಸ್ತಿನಾಗಿ ಒಂದು ವ್ಯವಸ್ಥೆಯಲ್ಲಿ ಏನಾರು ಮಾತಾಡ್ಕೋತಾರೆ. ಆಚೆ ಬೇಕಾಗಿರೋಂಥ ವಿಚಾರನ ನಿಮ್ಮ ಜೊತೆ ಯಾವ ರೀತಿ ಹೇಳಬೇಕು ಅದನ್ನು ಹೇಳ್ತಾರೆ. ಈಗ ನನ್ನದೇ ವಿಚಾರ ಇಷ್ಟು ಹೇಳಬಲ್ಲೆ ನಾನು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಒಂದು ವಿಚಾರಗಳನ್ನು ಎಷ್ಟು ಡಿಸಿಪ್ಲಿನ್ ಶಿಸ್ತಲ್ಲಿ ಇರ್ತೀವಿ ಅಷ್ಟಕ್ಕೆ ಗೌರವ ಇರುತ್ತೆ. ಜನರು ಬೇಜಾರು ಮಾಡ್ಕೋತಾರೆ. ನೀವು ಆಚೆ ನೀವು ನನ್ನ ತಾಲೂಕಲ್ಲಿ ಹಲವಾರು ಸಮಸ್ಯೆಗಳಿದೆ, ನಾನು ಹೋಗ್ಬಿಟ್ಟು ಬೇರೆ ವಿಚಾರಗಳೆಲ್ಲ ತೆಗೆದುಕೊಂಡೋಗಿ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರೆ ಏನಪ್ಪ ಇಷ್ಟು ಹಗುರವಾಗಿ ಶಾಸಕರು ಅವ್ರು ಮಾತಾಡ್ತಾರೆ, ಇವಕ್ಕೆಲ್ಲ ಬೇಕಿತ್ತ ಅಂತಾರೆ. ನಾನು ಅದನ್ನು ಅನ್ನಿಸ್ಕೊಳಕ್ಕೆ ರೆಡಿ ಇಲ್ಲ.
ಈ ವಿಚಾರಗಳಲ್ಲಿ ಒಂದು ಹೇಳಬಲ್ಲೆ ನಾನು, ನನಗೆ ನಮ್ಮ ಸರ್ಕಾರ ನನ್ನ ತಾಲೂಕಿನ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತ ನಾನು ಆಸೆ ಪಡ್ತೀನಿ. ಅಷ್ಟಕ್ಕೆ ಮಾಡ್ಕೊಂಡೋದ್ರೆ ಸಾಕು ಅಂತ ಹೇಳಬಲ್ಲೆ ನಾನು. ಮನೆ ವಿಚಾರ ಮನೆಯಲ್ಲೇ ಬಗೆಹರುತ್ತೆ, ಗುಡ್ ರಿಸಲ್ಟ್ ಸಿಗುತ್ತೆ ಅನ್ನೋದು. ಮನೆ ವಿಚಾರ ಮನೆ ಒಳಗಡೆನೇ ಬಗೆಹರಿಯುತ್ತೆ. ಮೂರು ವಿಚಾರ ಏನಾಗಲ್ಲ ಸರ್. ನೋ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರ ಸ್ಪಷ್ಟನೆ. ಸದ್ಯಕ್ಕೆ ಪಕ್ಷದಲ್ಲಿರ್ತಕ್ಕಂಥ ಗೊಂದಲಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಮರ್ಥವಾಗಿದೆ. ನಮ್ಮ ಅಭಿಪ್ರಾಯವನ್ನು ನಾವು ತಿಳಿಸಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಗೆಹರಿಯುತ್ತೆ. ಸದ್ಯಕ್ಕೆ ಯಾವುದೇ ಚರ್ಚೆ ಬೇಡ, ಅಭಿವೃದ್ಧಿ ಕೆಲಸದ ಕಡೆ ನಾವು ಮುಖ ಮಾಡೋಣ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.